ನಮಸ್ಕಾರ ಸ್ನೇಹಿತರೆ. ಸ್ಟಾಕ್ ಮಾರ್ಕೆಟ್ ಚಾರ್ಟ್ಗಳು ನೋಡಕ್ಕೆ ಕಷ್ಟ ಅನ್ಸ್ಬೋದು ಅಲ್ವಾ? ಆದ್ರೆ ಅವು ತಮ್ಮಲ್ಲೇ ಒಂದು ಭಾಷೆಯನ್ನ ಅಡಗಿಸ್ಕೊಂಡಿರ್ತವೆ. ಆ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಕೀಲಿಯೇ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು. ಬನ್ನಿ, ಇವತ್ತು ನಾವು ಟ್ರೇಡಿಂಗ್ ಜರ್ನಿ ಶುರು ಮಾಡ್ತಿರೋರಿಗಾಗಿ ಇರುವ 5 ಅತ್ಯಂತ ಪ್ರಮುಖ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಸಿಗ್ನಲ್ಸ್ಗಳನ್ನ ಡಿಕೋಡ್ ಮಾಡೋಣ. ಮೊದಲ ಸಲ ಸ್ಟಾಕ್ ಚಾರ್ಟ್ಗಳನ್ನು ನೋಡಿದಾಗ ಯಾರಿಗಾದ್ರೂ ಹೀಗನ್ಸೋದು ಸಹಜ. ಎಲ್ಲೆಲ್ಲೂ ಬರೀ ಅಂಕಿ ಸಂಖ್ಯೆ ಗೀಚುಗಳು, ಇದೇನಪ್ಪ ಅಂತ ತಲೆ ಕೆಡುತ್ತೆ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಈ ಗೊಂದಲದ ಚಾರ್ಟ್ಗಳಲ್ಲೇ ಮಾರ್ಕೆಟ್ನ ಕಥೆಯನ್ನ ಹೇಳ್ತಿರುವ ತುಂಬನೇ ಸರಳ ಆದ್ರೆ ಪವರ್ಫುಲ್ ಆದ ಸಿಗ್ನಲ್ಗಳು ಅಡಗಿರುತ್ತವೆ. ಆ ಕಥೆಗಳನ್ನ ಓದೋಕೆ, ಮಾರ್ಕೆಟ್ನ ತಿಳ್ಕೊಳ್ಳೋಕೆ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳೇ ನಮ್ಗೆ ಬೇಕಾಡಿರೋದು. ಹಾಗಾದ್ರೆ ಈ ಸಿಗ್ನಲ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಪ್ರತಿಯೊಂದು ಕ್ಯಾಂಡಲ್ ಕೂಡ ಆ ಒಂದು ದಿನದಲ್ಲಿ ಖರೀದಿದಾರರು ಮತ್ತೆ ಮಾರಾಟಗಾರರ ನಡುವೆ ನಡೆದ ಯುದ್ಧದ ಕಥೆಯನ್ನ ಹೇಳತ್ತೆ. ಮುಂದೆ ಏನಾಗ್ಬೋದು ಅನ್ನೋದರ ಬಗ್ಗೆ ಒಂದು ಸಣ್ಣ ಸುಳಿವು ಕೊಡುತ್ತೆ. ಮಾರ್ಕೆಟ್ ಅಂದ್ರೇನೆ ಒಂದು ಯುದ್ಧಭೂಮಿ ಇದ್ದ ಹಾಗೆ. ಇಲ್ಲಿ ಯಾವಾಗ್ಲೂ ಖರೀದಿದಾರರು ಅಂದ್ರೆ ಬುಲ್ಸ್ ಮತ್ತೆ ಮಾರಾಟಗಾರರು ಅಂದ್ರೆ ಬೇರ್ಸ್ ನಡುವೆ ಫೈಟ್ ನಡೀತಾನೇ ಇರುತ್ತೆ. ಮೊದ್ಲು ಬುಲ್ಸ್ ಹೇಗೆ ಗೇಮನ್ನ ತಮ್ಮ ಕಂಟ್ರೋಲ್ಗೆ ತಗೋತಾರೆ ಅನ್ನೋದನ್ನ ತೋರಿಸುವ ಪ್ಯಾಟರ್ನ್ಗಳನ್ನ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಬುಲಿಶ್ ಪ್ಯಾಟರ್ನ್ ಹ್ಯಾಮರ್. ಇದರ ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ ಅಲ್ವಾ? ಇದು ಹೆಚ್ಚಾಗಿ ಒಂದು ಡೌನ್ ಟ್ರೆಂಡ್ನ ಕೊನೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಅಂದ್ರೆ ಮಾರ್ಕೆಟ್ ಬೀಳ್ತಾ ಇದ್ದಾಗ. ಇದು ಟ್ರೆಂಡ್ ಬದಲಾಗ್ಬೋದು ಅನ್ನೋದರ ಮೊದಲ ಸೂಚನೆ. ಹ್ಯಾಮರ್ನ ಆಕಾರ ನೋಡಿ, ಅದಕ್ಕೆ ಒಂದು ಸಣ್ಣ ಬಾಡಿ ಇರುತ್ತೆ, ಆದ್ರೆ ಕೆಳಗೆ ಉದ್ದನೆಯ ಬಾಲ ಅಂದ್ರೆ ವಿಕ್ ಇರುತ್ತೆ. ಇದರ ಹಿಂದಿನ ಕಥೆ ಏನು ಗೊತ್ತಾ? ಸೆಲ್ಲರ್ಸ್ ಬೆಲೆಯನ್ನ ಇನ್ನಷ್ಟು ಕೆಳಗೆ ತಳ್ಳೋಕೆ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಬಯರ್ಸ್ ಕೊನೆ ಕ್ಷಣದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ವಾಪಸ್ ಬಂದು ಬೆಲೆಯನ್ನ ಮತ್ತೆ ಮೇಲಕ್ಕೆ ತಳ್ಳಿ ದಿನವನ್ನ ಮುಗಿಸಿದ್ದಾರೆ. ಇದರ ಹಿಂದಿನ ಸೈಕಾಲಜಿ ತುಂಬಾ ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್. ಇದು ಒಂದೇ ಒಂದು ವಿಷಯ ಹೇಳುತ್ತೆ, ಕೇಳಿ, ಖರೀದಿದಾರರು ಮತ್ತೆ ಆಟಕ್ಕೆ ಇಳಿದಿದ್ದಾರೆ. ಇದು ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಕಂಬ್ಯಾಕ್ನ ಸಂಕೇತ. ಈಗ ಬರೋಣ ನಮ್ಮ ಎರಡನೇ ಬುಲ್ಲಿಶ್ ಪ್ಯಾಟರ್ನ್ಗೆ, ಬುಲ್ಲಿಶ್ ಮರುಭುಜು. ಇದು ಚಾರ್ಟ್ನಲ್ಲಿ ಕಾಣೋಕೆ ಸಿಗೋ ಅತ್ಯಂತ ಶಕ್ತಿಯುತ ಕ್ಯಾಂಡಲ್ಗಳಲ್ಲಿ ಒಂದು. ಇದು ಎಕ್ಸ್ಟ್ರೀಮ್ ಬೈಯಿಂಗ್ ಪ್ರೆಷರ್ ಇದೆ ಅನ್ನೋದನ್ನ ತೋರಿಸುತ್ತೆ. ಬುಲಿಶ್ ಮರುಭುಜು ಅಂದ್ರೆ ಒಂದು ದೊಡ್ಡ, ಪೂರ್ತಿ ಹಸಿರು ಬಣ್ಣದ ಕ್ಯಾಂಡಲ್. ಅದಕ್ಕೆ ಮೇಲೆ ಅಥವಾ ಕೆಳಗೆ ಬಾಲ ಇರೋದೇ ಇಲ್ಲ, ಅಥವಾ ಇದ್ರೂ ತುಂಬಾನೇ ಚಿಕ್ಕದು. ಇದರರ್ಥ ಬೆಲೆ ಓಪನ್ ಆದ್ಮೇಲೆ ಒಂದು ಕ್ಷಣನೂ ಕೆಳಗೆ ಹೋಗಿಲ್ಲ. ಓಪನ್ ಪ್ರೈಸ್ ಆ ದಿನದ ಲೋಯೆಸ್ಟ್ ಪ್ರೈಸ್ ಆಗಿತ್ತು, ಮತ್ತೆ ಕ್ಲೋಸ್ ಪ್ರೈಸ್ ಹೈಯೆಸ್ಟ್ ಪ್ರೈಸ್ ಆಗಿತ್ತು. ಈ ಕ್ಯಾಂಡಲ್ ಹೇಳೋ ಕಥೆ ಒಂದೇ. ಖರೀದಿದಾರರು ಇಡೀ ದಿನವನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ರು. ಇಲ್ಲಿ ಸೆಲ್ಲರ್ಸ್ಗೆ ಚಾನ್ಸ್ ಸಿಕ್ಕಿಲ್ಲ. ಕಂಪ್ಲೀಟ್ ಡಾಮಿನೇಷನ್. ಸರಿ, ಬುಲ್ಸ್ ಕಥೆ ನೋಡಿದ್ವಿ. ಆದ್ರೆ ಕಾಯಿನ್ಗೆ ಇನ್ನೊಂದು ಮುಖ ಇರುತ್ತಲ್ವಾ? ಈಗ ಮಾರಾಟಗಾರರು ಅಂದ್ರೆ ಬೇರ್ಸ್ ಹೇಗೆ ಕೌಂಟರ್ ಅಟ್ಯಾಕ್ ಮಾಡಿ ಮಾರ್ಕೆಟ್ ಅನ್ನ ತಮ್ಮ ಕಡೆಗೆ ತಿರುಗಿಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ನಮ್ಮ ಮೂರನೇ ಪ್ಯಾಟರ್ನ್ ಶೂಟಿಂಗ್ ಸ್ಟಾರ್. ಇದು ಹೆಚ್ಚಾಗಿ ಒಂದು ಅಪ್ ಟ್ರೆಂಡ್ನ ಟಾಪ್ನಲ್ಲಿ ಅಂದ್ರೆ ಮಾರ್ಕೆಟ್ ಏರ್ತಾ ಇದ್ದಾಗ ಕಾಣಿಸ್ಕೊಳ್ಳುತ್ತೆ. ಇದು ಟ್ರೆಂಡ್ ಕೆಳಗೆ ತಿರುಗಬಹುದು ಅನ್ನೋ ಒಂದು ವಾರ್ನಿಂಗ್ ಸಿಗ್ನಲ್. ಶೂಟಿಂಗ್ ಸ್ಟಾರ್ ನೋಡೋಕೆ ಹ್ಯಾಮರ್ನ ಉಲ್ಟಾ ಇದ್ದ ಹಾಗೆ, ಒಂದ್ ಚಿಕ್ಕ ಬಾಡಿ ಆದ್ರೆ ಮೇಲ್ಭಾಗದಲ್ಲಿ ಉದ್ದನೆಯ ಬಾಲ. ಇದ್ರ ಕಥೆ ಏನು? ಬಯರ್ಸ್ ಬೆಲೆಯನ್ನ ಇನ್ನಷ್ಟು ಮೇಲಕ್ಕೆ ತಗೊಂಡೋಗೋಕೆ ಪ್ರಯತ್ನ ಪಟ್ರು, ಆದ್ರೆ ಸೆಲ್ಲರ್ಸ್ ಅಲ್ಲಿ ಅಡ್ಡಗಟ್ಟಿ ಬೆಲೆಯನ್ನ ಕೆಳಗೆ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಕಥೆಯನ್ನ ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ, ಖರೀದಿದಾರರು ಪ್ರಯತ್ನ ಪಟ್ರು, ಆದ್ರೆ ಕೊನೆಗೆ ಮಾರಾಟಗಾರರೇ ಗೆದ್ರು. ಇದು ಪವರ್ ಶಿಫ್ಟ್ ಆಗ್ತಿದೆ ಅನ್ನೋದರ ಕ್ಲಿಯರ್ ಇಂಡಿಕೇಶನ್. ನಮ್ಮ ಮುಂದಿನ ಬೇರಿಶ್ ಪ್ಯಾಟರ್ನ್ ಬೇರಿಶ್ ಮರುಭುಜು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬುಲಿಶ್ ಮರುಭುಜು ನೆನ್ಪು ಮಾಡ್ಕೊಳ್ಳಿ. ಇದು ಅದರ ಪಕ್ಕಾ ಆಪೋಸಿಟ್. ಬುಲಿಶ್ ಮರುಭುಜ್ ಅಂದ್ರೆ ಎಕ್ಸ್ಟ್ರೀಮ್ ಬೈಯಿಂಗ್, ಬೇರಿಶ್ ಮರುಭುಜು ಅಂದ್ರೆ ಎಕ್ಸ್ಟ್ರೀಮ್ ಸೆಲ್ಲಿಂಗ್ ಪ್ರೆಷರ್. ಒಂದು ಪೂರ್ತಿ ಹಸಿರು, ಇನ್ನೊಂದು ಪೂರ್ತಿ ಕೆಂಪು. ಬೇರಿಶ್ ಮರುಭುಜು ಹಿಂದಿನ ಸೈಕಾಲಜಿ ತುಂಬಾನೇ ಸ್ಪಷ್ಟ. ಮಾರಾಟಗಾರರು ಸಂಪೂರ್ಣವಾಗಿ ಹಿಡಿತ ಸಾಧಿಸಿದ್ದಾರೆ. ಇಲ್ಲಿ ಓಪನ್ ಪ್ರೈಸ್ ಆ ದಿನದ ಹೈಯೆಸ್ಟ್ ಪ್ರೈಸ್ ಆಗಿರುತ್ತೆ, ಮತ್ತೆ ಕ್ಲೋಸ್ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಆಗಿರುತ್ತೆ. ಸರಿ, ಕೆಲವೊಮ್ಮೆ ಬುಲ್ಸ್ ಗೆಲ್ತಾರೆ, ಕೆಲವೊಮ್ಮೆ ಬೇರ್ಸ್. ಆದ್ರೆ ಇಬ್ರೂ ಸರಿಸಮನಾಗಿ ಫೈಟ್ ಮಾಡಿ ಮ್ಯಾಚ್ ಟೈ ಆದ್ರೆ ಏನಾಗತ್ತೆ? ಆ ಒಂದು ಕನ್ಫ್ಯೂಷನ ಪರಿಸ್ಥಿತಿಯನ್ನ ಮಾರ್ಕೆಟ್ ನಮಗೆ ಹೇಗೆ ತೋರಿಸುತ್ತೆ ಅಂತ ನೋಡೋಣ. ಮತ್ತು ನಮ್ಮ 5ನೇ ಹಾಗೂ ಕೊನೆಯ ಸಿಂಗಲ್ ಕ್ಯಾಂಡಲ್ ಪ್ಯಾಟರ್ನ್ ಡೋಜಿ. ಇದು ಮಾರ್ಕೆಟ್ನಲ್ಲಿ ಕನ್ಫ್ಯೂಷನ್ ಇದೆ, ಯಾರಿಗೂ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ. ಇದು ಒಂದು ದೊಡ್ಡ ಮೂವ್ಗಿಂತ ಮುಂಚೆ ಬರುವ ಒಂದು ಸೂಚನೆಯಾಗಿರಬಹುದು. ಡೋಜಿ ಕ್ಯಾಂಡಲ್ ಅಲ್ಲಿ ಏನಾಗತ್ತೆ ಅಂದ್ರೆ, ಓಪನಿಂಗ್ ಪ್ರೈಸ್ ಮತ್ತೆ ಕ್ಲೋಸಿಂಗ್ ಪ್ರೈಸ್ ಹೆಚ್ಚು ಕಡಿಮೆ ಒಂದೇ ಆಗಿರುತ್ತೆ. ಅಂದ್ರೆ ಇಡೀ ದಿನ ಬಯರ್ಸ್ ಸೆಲ್ಲರ್ಸ್ ನಡುವೆ ಯುದ್ಧ ನಡೆದಿದೆ, ಆದ್ರೆ ಕೊನೆಗೆ ಯಾರಿಗೂ ಸ್ಪಷ್ಟವಾದ ಗೆಲುವು ಸಿಕ್ಕಿಲ್ಲ. ಇದರ ಸೈಕಾಲಜಿ ಒಂದು ರೀತಿ ಕಾಯುವಿಕೆಯನ್ನ ಸೂಚಿಸುತ್ತೆ.
ಮಾರ್ಕೆಟ್ ಗೊಂದಲದಲ್ಲಿದೆ, ಆದರೆ ಶೀಘ್ರದಲ್ಲಿ ಒಂದು ದಿಕ್ಕು ಸಿಗಲಿದೆ. ಡೋಜಿ ಅನ್ನೋದು ಒಂದು ರೀತಿ ಬಿರುಗಾಳಿಯ ಮುಂಚಿನ ಶಾಂತಿ ಇದ್ದಾಗೆ. ಇದರ ನಂತರದ ಕ್ಯಾಂಡಲ್ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿಯವರೆಗೆ 5 ಪ್ಯಾಟರ್ನ್ಗಳನ್ನ ನೋಡಿದ್ವಿ. ಆದ್ರೆ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇದೆ. ಈ ಪ್ಯಾಟರ್ನ್ಗಳನ್ನ ಕೇವಲ ಗುರುತಿಸಿದ್ರೆ ಸಾಲದು. ಅವು ಎಲ್ಲಿ, ಯಾವ ಸಂದರ್ಭದಲ್ಲಿ ಕಾಣಿಸ್ಕೊಳ್ತವೆ ಅನ್ನೋದು ಎಲ್ಲಕ್ಕಿಂತ ಮುಖ್ಯ. ಈ ಒಂದು ಪ್ರೋ ಟಿಪ್ ಅನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಕೇವಲ ಪ್ಯಾಟರ್ನ್ ಮಾತ್ರ ಸಾಕಾಗೋದಿಲ್ಲ. ಒಂದು ಹ್ಯಾಮರ್ ಅಥವಾ ಶೂಟಿಂಗ್ ಸ್ಟಾರ್ ನೋಡಿ ತಕ್ಷಣ ಟ್ರೇಡ್ ಮಾಡೋದು ತುಂಬಾನೇ ರಿಸ್ಕಿ ಆಗಬಹುದು. ಹಾಗಾದ್ರೆ ಸರಿಯಾದ ದಾರಿ ಯಾವುದು? ಈ 3 ಹಂತದ ಕನ್ಫರ್ಮೇಷನ್ ಫಾರ್ಮ್ಯುಲಾ ಬಳಸಿ. ಮೊದಲನೇದು, ಪ್ಯಾಟರ್ನ್ ಅನ್ನು ಗುರುತಿಸಿ. ಎರಡನೇದು, ತುಂಬಾನೇ ಮುಖ್ಯವಾದದ್ದು, ಅದರ ಲೊಕೇಶನ್ ಚೆಕ್ ಮಾಡಿ. ಅಂದ್ರೆ ಅದು ಸಪೋರ್ಟ್ ಹತ್ರ ಇದೆಯಾ? ಸಪೋರ್ಟ್ ಅಂದ್ರೆ ಒಂದು ರೀತಿ ಸೇಫ್ಟಿ ನೆಟ್ ಇದ್ದ ಹಾಗೆ, ಬೆಲೆ ಅದಕ್ಕಿಂತ ಕೆಳಗೆ ಹೋಗೋಕೆ ಕಷ್ಟಪಡುತ್ತೆ. ಅಥವಾ ರೆಸಿಸ್ಟೆನ್ಸ್ ಹತ್ರ ಇದೆಯಾ? ರೆಸಿಸ್ಟೆನ್ಸ್ ಅಂದ್ರೆ ಒಂದು ಸೀಲಿಂಗ್ ಇದ್ದ ಹಾಗೆ, ಬೆಲೆ ಅದಕ್ಕಿಂತ ಮೇಲೆ ಹೋಗೋಕೆ ಕಷ್ಟಪಡುತ್ತೆ. ಈ ಜಾಗಗಳಲ್ಲಿ ಪ್ಯಾಟರ್ನ್ ಕಾಣಿಸ್ಕೊಂಡ್ರೆ ಅದಕ್ಕೆ ಹೆಚ್ಚು ಬೆಲೆ. ಮೂರನೇದು, ವಾಲ್ಯೂಮ್ನೊಂದಿಗೆ ದೃಢಪಡಿಸ್ಕೊಳ್ಳಿ. ಅಂದ್ರೆ ಆ ಪ್ಯಾಟರ್ನ್ ಫಾರ್ಮ್ ಆದಾಗ ಎಷ್ಟು ಶೇರ್ಗಳು ಟ್ರೇಡ್ ಆಗಿವೆ ಅಂತ. ಹೆಚ್ಚಿನ ವಾಲ್ಯೂಮ್ ಆ ಸಿಗ್ನಲ್ ತುಂಬಾನೇ ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸುತ್ತೆ. ಈ ಮೂರನ್ನು ಸೇರಿಸಿ ನೋಡಿದಾಗ ನಿಮ್ಮ ನಿರ್ಧಾರ ಹೆಚ್ಚು ನಿಖರವಾಗಿರುತ್ತೆ. ಸರಿ, ಈಗ ನಿಮ್ಗೆ ಮಾರ್ಕೆಟ್ನ ಕಥೆಗಳನ್ನ ಓದೋಕೆ ಒಂದು ಬೇಸಿಕ್ ಫ್ರೇಮ್ವರ್ಕ್ ಸಿಕ್ಕಿದೆ. ಹಾಗಾದ್ರೆ ಮುಂದಿನ ಹೆಜ್ಜೆ ಏನು? ಈ 5 ಸಿಗ್ನಲ್ಗಳು ಮಾರ್ಕೆಟ್ ಚಾರ್ಟ್ಗಳನ್ನ ನೋಡುವ ಹೊಸ ದೃಷ್ಟಿಯನ್ನ ಕೊಟ್ಟಿವೆ ಅಂತ ಅನ್ಕೋತೀನಿ. ಆದ್ರೆ ನೆನ್ಪಿಡಿ, ಇದು ಕೇವಲ ಆರಂಭವಷ್ಟೇ. ನಮ್ಮ ಮುಂದಿನ ಚರ್ಚೆಯಲ್ಲಿ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 2 ಕ್ಯಾಂಡಲ್ಗಳು ಸೇರಿ ಯಾವ ರೀತಿ ಸ್ಟ್ರಾಂಗ್ ಸಿಗ್ನಲ್ ಕೊಡ್ತವೆ, ಅಂದ್ರೆ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಕಲಿಯೋಣ. ಹಾಗಾದ್ರೆ ಸಿಗ್ನಲ್ಗಳ ಮುಂದಿನ ಲೆವೆಲ್ ಡಿಕೋಡ್ ಮಾಡಿ ಮಾರ್ಕೆಟ್ನ ಕಥೆಯನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇದೀರಾ?